ವೆಹಿಕಲ್ ಎಲ್ಲ ಅಲ್ಲಿ ನಿಂತಿದೆ. ಅಲ್ಲೆಲ್ಲ ಶೆಡ್ ನೀವು ಪ್ರತಿ ಸಾರಿ ನಾವು ಇದು ವಿಡಿಯೋ ಮಾಡುವಾಗ ನಿಮ್ಗೆ ಅದನ್ನ ತೋರಿಸ್ತಾ ಇರ್ತೀವಿ. ಯಾಕೆಂದ್ರೆ ನೀವು ಯಾರೇ ಕೂಡ ಅಷ್ಟೇ, ನೀವು ತೋಟ ಮಾಡ್ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ದು ಸಮಯವನ್ನ ನೀವು ಇದು ವೇಸ್ಟ್ ಮಾಡಬಾರ್ದು, ಮತ್ತೆ ನಿಮ್ಮ ಸಮಯವನ್ನು ನೀವು ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಅದರಿಂದ ನಾನು ನಿಮ್ಗೆಲ್ಲ ಹೇಳ್ಕೊಳ್ಳೋದು, ನೀವು ಯಾರಾದ್ರೂ ತೋಟ ಮಾಡೋದಲೇಬೇಕು ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿಯ ನಾವು ಅನುಭವವನ್ನ, ಟ್ರೈನಿಂಗ್ ಅನ್ನ ನಾವು ಪ್ರತಿ ತಿಂಗಳು 2ನೇ ಭಾನುವಾರ ಕೊಡ್ತೀವಿ. ನಿಮ್ಗೆ ಹೊಸದಾಗಿ ಯಾರಾದ್ರೂ ಕೃಷಿಗೆ ಬರಬೇಕು, ಕೃಷಿನ ಮಾಡ್ಕೊಳ್ಬೇಕು, ನೀವೇ ಮಾಡ್ಕೊಳ್ಬೇಕು ಅನ್ನೋದು ಇದ್ರೆ ನಿಮ್ಗೆ ಅದ್ರ ಬಗ್ಗೆ ಅರಿವು ಕೊಡ್ಬೇಕಾದ್ರೆ ಪ್ರತಿ ತಿಂಗಳು ನಿಮ್ಗೆ 2ನೇ ಭಾನುವಾರ ನಾವು ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾಸ್ ಇರ್ತದೆ. ಅದು ಬೆಳಗ್ಗೆ 7 ಗಂಟೆಯಿಂದ 4:30 ಗಂಟೆವರೆಗೂ ನಿಮ್ಗೆ ಆ ಕ್ಲಾಸ್ ಇರ್ತದೆ. ಅದ್ರಲ್ಲಿ ನಿಮ್ಗೆ ಪೂರ್ಣ ಮಾಹಿತಿಯನ್ನ ನಾವು ಕೊಟ್ಟು ಮತ್ತೆ ಪ್ರತ್ಯಕ್ಷದರ್ಶಿಯಾಗಿ ನಿಮ್ಗೆ ಎಲ್ಲಾ ತೋಟಗಳನ್ನ ಮತ್ತೆ ಅದಕ್ಕೆ ಬೇಕಾಗಿದ್ದ ಎಲ್ಲಾ ವಿಚಾರಗಳನ್ನ ನಾವು ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ನನ್ನ ನಂಬರ್ಗೆ ನಮಸ್ತೆ ಅಂತ ವಾಟ್ಸ್ಆಪ್ ಮಾಡ್ಬೇಕು. ಅವಾಗ ನಿಮ್ಗೆ ರಿಟರ್ನ್ ಮೆಸೇಜ್ ಬರ್ತದೆ. ಅದ್ರಲ್ಲಿ ಯೋಗೇಶ್ ಮತ್ತೆ ಪ್ರಜ್ವಲ್ ಅಂತ ಅವ್ರ ನೇಮ್ ಇರ್ತದೆ. ಅವ್ರ ನಂಬರ್ಗೆ ನೀವು ಹಾಯ್ ಅಂತ ಕಳ್ಸಿದ್ರೆ ನಮ್ಮ ಕ್ಲಾಸ್ ಯಾವಾಗ ಇರ್ತದೆ, ಎಲ್ಲಿರ್ತದೆ ಅನ್ನೋದೆಲ್ಲ ಮಾಹಿತಿ, ಲೊಕೇಶನ್ ಎಲ್ಲ ನಿಮ್ಗೆ ಅವರು ಕಳಿಸ್ಕೊಡ್ತಾರೆ. ಆಗ ಕಳಿಸ್ಕೊಟ್ಟಾಗ ನೀವು ಅವ್ರು ಹೇಳಿರೋ ದಿನಕ್ಕೆ ಆ ಟೈಮ್ಗೆ ನೀವು ಸರಿಯಾಗಿ ಬಂದ್ರೆ, ಆ ಸಮಯಕ್ಕೆ ಸರಿಯಾಗಿ ಬರಬೇಕು. ಬಂದು ಅಲ್ಲಿ ನೀವು ಕುಳಿತುಕೊಂಡಾಗ ನಿಮ್ಗೆ ಎಲ್ಲಾ ಮಾಹಿತಿಯನ್ನ ನಾವು ಕೊಡ್ತೇವೆ. ನೀವು ಇಷ್ಟು ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲ ನೀವೇ ನಮ್ಗೆ ಬಂದು ತೋಟ ಮಾಡ್ಕೊಡ್ಬೇಕು ಅನ್ನೋರು, ದಯಮಾಡಿ ಹೇಳ್ತೀನಿ ಕೇಳಿ. ನಿಮ್ಮ ಜಮೀನಿಗೆ ಫೆನ್ಸಿಂಗ್ ಮುಗಿಸ್ಕೊಂಡಿರ್ಬೇಕು. ಆಮೇಲೆ ಬೋರ್ ತೆಗೆದು ಅಲ್ಲಿ ನೀರ್ ಎಷ್ಟು ಬರ್ತದೆ ಅಂತ ಅನ್ನೋದು ಮಾಹಿತಿ ತಗೊಂಡಿರ್ಬೇಕು. 5 ನಿಮಿಷ 10 ನಿಮಿಷ ಮೋಟರ್ ಆನ್ ಮಾಡ್ಬಿಟ್ಟು ನೋಡಿ ನೀರ್ ಚೆನ್ನಾಗಿದೆ ಅಂತ ಹೇಳ್ಬಿಡೋದಲ್ಲ. ಒಂದ್ 4 ಗಂಟೆ 5 ಗಂಟೆ ಕಂಟಿನ್ಯೂ ನೋಡಿ. ಒಂದ್ ದಿನ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಕಂಟಿನ್ಯೂ ನೋಡಿ. ಆಮೇಲೆ ಏನ್ ಮಾಡ್ಬೇಕು, ನಿಮ್ಮ ಜಮೀನಲ್ಲಿ ನೀವು ಒಂದು ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಳ್ಬೇಕು. 1 ಎಕರೆ ಜಮೀನು ವಿಸ್ತೀರ್ಣ ಇರೋರು ಒಂದು ನಿಮ್ಮ ಜಮೀನಲ್ಲಿ ನೀವು ಒಂದು 15 ಅಡಿ ಅಗಲ 20 ಅಡಿ ಉದ್ದದ ಒಂದು ಶೆಡ್ ಕಟ್ಕೊಳ್ಬೇಕು. 2 ಎಕರೆ ಇರೋರು 15 ಅಡಿ ಅಗಲ 30 ಅಡಿ ಇಟ್ಕೊಳ್ಬೇಕು. ಹಾಗೆ 4 ಎಕರೆ ಇರೋರು 15 ಅಡಿ ಅಗಲ 40 ಅಡಿ ಉದ್ದ ಇರಬೇಕು. ಹೀಗೆ ಒಂದೊಂದು ಎಕರೆಗೆ 10 ಅಡಿ ವಿಸ್ತೀರ್ಣವಾಗಿ ಮಾಡ್ಕೊಂಡು ಒಂದು ದೊಡ್ಡ ಶೆಡ್ ಮಾಡ್ಬೇಕು. ಯಾಕೆಂದ್ರೆ ನಿಮ್ಮಲ್ಲಿ ಎಕರೆ ಜಾಸ್ತಿ ಇದ್ದಷ್ಟು ನಮ್ಮ ಕೆಲಸಗಾರರು ನಾವು ಜಾಸ್ತಿ ಬರ್ತೀವಿ. ಆ ಜಾಸ್ತಿ ಬಂದಾಗ ಏನಾಗ್ತದೆ, ನಮ್ಗೆ ಅಲ್ಲಿ ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಆಗಿರ್ಬೇಕು. ಆಮೇಲೆ ಆ ಮನೆಗೆ ಏನಿಲ್ಲ, ನೀವೊಂದು ಒಳಗಡೆ ಒಂದು ಟಾಯ್ಲೆಟ್ ಇರ್ಬೇಕು, ಇಂಡಿಯನ್ ಟಾಯ್ಲೆಟ್ ಮಾಡಿ, ಹೊರಗಡೆ ಒಂದು ಟಾಯ್ಲೆಟ್ ಇರ್ಬೇಕು. ಆಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿರ್ಬೇಕು, ಕರೆಂಟ್ ವ್ಯವಸ್ಥೆ ಇರ್ಬೇಕು. ಎಲ್ಲ ಇದ್ದಾಗ ಮಾತ್ರ ನೀವು ಇಷ್ಟೆಲ್ಲ ಮುಗಿಸ್ಕೊಂಡು ಜಮೀನೆಲ್ಲ ಉಳಿಸಿ ರೋಟಾವೇಟರ್ ಮಾಡಿ ಕಂಪ್ಲೀಟ್ ಭೂಮಿ ಎಲ್ಲ ಕೆಂಪಾದ್ಮೇಲೆ ನೀವು ನಮ್ಗೆ ಅದರ ಮೆಜರ್ಮೆಂಟ್ ಒಂದು ವಿಡಿಯೋ ಕಳಿಸ್ಕೊಟ್ರೆ ನಾವು ಏನ್ ಮಾಡ್ಬೋದು ಅಂತ ಹೇಳಿ ನಿಮ್ಗೊಂದು ಪ್ಲಾನ್ ಕೊಡ್ತೀವಿ. ನಮ್ಮಲ್ಲಿ ಗಿಡಗಳು ಕೊಡ್ತೀವಿ ನಿಮ್ಗೆ. ನಾವೇ ಬಂದು ಬೇಕಾದ್ರೆ ಮಾಡು ಕೊಡ್ತೀವಿ. ಮತ್ತೆ 1 ತಿಂಗಳು 2 ತಿಂಗಳು ಮೇಂಟೈನು ಮಾಡ್ಕೊಡ್ತೀವಿ. ಇದೆಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ. ನೀವು ಅದಕ್ಕೇನ್ ಮಾಡ್ಬೇಕಂದ್ರೆ, ಸುಮ್ನೆ ಫೋನ್ ಮಾಡಿ ಜಮೀನ್ ತಗೊಂಡಿದೀವಿ, ನಾಳೆ ನಾಡ್ದು ರಿಜಿಸ್ಟರ್ ಆಗ್ತದೆ, ನೀವು ಬಂದು ಒಂದ್ಸಲ ನೋಡ್ಬಿಡಿ, ಅಲ್ಲಿ ಏನೇನ್ ಮಾಡ್ಬೇಕು ಹೇಳಿ ಅಂದ್ರೆ ಅದೆಲ್ಲ ನಮ್ಗೆ ಸಮಯ ಇರಲ್ಲ. ನೀವು ನಮ್ಮ ಸಮಯವನ್ನ ನಿಮ್ಗೆ ನಾವೇ ಮನೆಗೆ ಹೋಗೋದು ಎಷ್ಟೋ ದಿನದಲ್ಲಿ ಒಂದೊಂದ್ಸಲ ಹೋಗೋದು. ಅದರಿಂದ ನಾವು ತೋಟದಿಂದ ತೋಟಕ್ಕೆ ಸುತ್ತಾಡ್ತಾ ಇರ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಜಮೀನ್ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಂಡು ನಮ್ಮನ್ನ ಸಂಪರ್ಕ ಮಾಡ್ಬೇಕು. ಆಮೇಲೆ ನೀವೇನ್ ಮಾಡ್ಬೇಕು, ಜಮೀನನ್ನ ಕ್ಲೀನ್ ಆಗಿ ನಿಮ್ ಜಮೀನು ಅದ್ಬಸ್ತ್ ಇರ್ತದೆ, ಮಾಲೀಕರ ಹತ್ರ ತಗೊಂಡಿದ್ದಾಗ ಅದ್ಬಸ್ತ್ ಇರ್ತದೆ, ಅಥವಾ ಮಾಲೀಕರಿಂದಾನೇ ನೀವು ಬೇಲಿ ಹಾಕ್ಸ್ಕೊಂಡ್ಬಿಡ್ಬೋದು. ಬೇಲಿ ಹಾಕಿಸ್ಕೊಂಡು ಆಮೇಲೆ ಒಳಗಡೆ ಬೋರ್ ತಕೊಂಡು ಮನೆ ಕಟ್ಕೊಂಡು ಅದೆಲ್ಲ ಆದ್ಮೇಲೆ ನೀವು ನಮ್ಗೆ ಸಂಪರ್ಕ ಮಾಡ್ಬೇಕು. ನೀವು ಇಷ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಹಾಗೆ ನೋಡಿ. ಇಲ್ಲಿ ನಮ್ಗೆ ಏನಾಗ್ತದೆ, ಇಲ್ಲಿ ಲ್ಯಾಟ್ರನ್, ಇಲ್ಲಿ ಸೆಂಟ್ರಲ್ ಲ್ಯಾಟ್ರನ್, ಇಲ್ಲಿ ಈ ಕಡೆ ಭಾಗಕ್ಕೆ ಈ ಕಡೆ, ಈ ಕಡೆ ಭಾಗಕ್ಕೆ ಈ ಕಡೆ, ಇಲ್ಲಿ ನಾವೊಂದು ಇದನ್ನ ಮಾಡಿದೀವಿ. ಮತ್ತೆ ಇಲ್ಲೆಲ್ಲ ಏನ್ ಮಾಡ್ಬೇಕಂದ್ರೆ, ನೀವು ಸ್ವಲ್ಪ ಈ ಲ್ಯಾಟ್ರನ್ ಪಕ್ಕದಲ್ಲಿ ನಿಮ್ಗೆ ಏನಾದ್ರು ಪೈಪ್ ಬರ್ತಂದ್ರೆ ಇಲ್ಲೊಂದ್ ಸ್ವಲ್ಪ ಜಾಗವನ್ನ ಅಡ್ಜಸ್ಟ್ ಮಾಡೋದು. ಈಗ ಇಲ್ಲಿ 30 ಅಡಿ ಇದೆ, ಈಗ 30 ಅಡಿ ನಾವ್ ಇಲ್ಲಿ ಗ್ಯಾಪ್ ಕೊಟ್ಟಿದೀವಿ. ಆದ್ರೂ ನಿಮ್ಗೆ ಏನಾಗುತ್ತೆ, ಇಲ್ಲಿ ಒಂದ್ ಸಮಯ ಇದ್ರೆ ಆ ಪೈಪ್ ಪಕ್ಕದಲ್ಲಿ ನಿಮ್ದು ಯಾವುದೇ ಒಂದು ತೆಂಗಿನ ಗಿಡಗಳದ್ದು ಬರಬಾರ್ದು. ಬಂದ್ರೂ ತೊಂದ್ರೆ ಏನಿಲ್ಲ, ಯಾಕೆಂದ್ರೆ ನಮ್ಮ ಪೈಪ್ ಎಲ್ಲ ಆಲ್ಮೋಸ್ಟ್ ಮೇಲೇನೆ ಇರುತ್ತೆ ನೋಡಿ. ಈಗ ನೆಲದಲ್ಲಿ ಈ ತರ ಕಾಣ್ತಾನೆ ಇರುತ್ತೆ. ಅದೇ ನಿಮ್ಮ ಪೈಪ್ ಕೆಳಗಡೆ ಇದೆ ಅಂದ್ರೆ ತೆಂಗಿನ ಗಿಡಗಳು ಬೇರೆ ಹೋಗಿ ಒಂದಿನ ಬೇರೆ ಗಿಡಗಳ ಬೇರ್ಗಳು ಹೋಗಿ ಆ ಪೈಪ್ ತೊಂದರೆ ಕೊಡ್ಬೋದು. ಅಂದ್ರೆ ಯಾವಾಗ್ಲೂ ಪೈಪು ಮೇಲೇನೆ ಇರ್ಬೇಕು. ಈ ರೀತಿ ಇವತ್ತು ನಮ್ಮ ಈ ಕೆಲಸ ಇಲ್ಲಿ ಈಗ ಇನ್ನು ನಡೀತಾ ಇದೆ. ಇನ್ನು ಇಲ್ಲಿ ಕೆಲಸ ಕಂಟಿನ್ಯೂ ಆಗುತ್ತೆ. ಆಮೇಲೆ ಹೀಗೆ ನಿಮ್ಗೆ ನೋಡ್ಲಿಕ್ಕೆ ಇನ್ನು ಅಲ್ಲಿ ಗಿಡಗಳೆಲ್ಲ ಇಟ್ಟಿದ್ದೇವೆ. ಅಲ್ಲಿ ಗುಂಡಿ ಎಲ್ಲ ತೆಗಿಬೇಕು, ಅದು ಇನ್ನು ಎಲ್ಲ ನಡೋಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಹೀಗೆ ಇಲ್ಲಿ ಬೇಲಿ ರಸ್ತೆ ಪಕ್ಕದಲ್ಲೂ ಅಷ್ಟೇ, ಇಲ್ಲೂ ಕೂಡ ಎಲ್ಲ ಒಂದೇನು ಅಗಸೆ, ಒಂದ್ಸಲ ಕಿಳಿಸಿದ್ಯಾ, ಒಂದೇನು ನುಗ್ಗಿಯ, ಇಲ್ಲೆಲ್ಲ ರೆಡಿ ಆಗಿ ಬರ್ತಾ ಇದೆ. ಮತ್ತೆ ನಾವು ಇಲ್ಲಿ ಬೇಲಿಯಿಂದ 15 ಅಡಿ ಒಳಗಡೆ ಇಲ್ಲಿ ನಿಮ್ಗೆ ಒಂದು ಗೊತ್ತಾಗ್ಬೋದು. ಇದೆಲ್ಲ ಇವಾಗ ಇದು ರಸ್ತೆದೆಲ್ಲ ಇನ್ನು SBM ಲೈನ್ ಮಾಡ್ಬೇಕು ನಾವೀಗ. ಈಗ ನಿಮ್ಗೆ ಇಲ್ಲಿ ಕ್ಲೀನ್ ಆಗಿ ಈ ತರ ಕಾಣಿಸುತ್ತೆ. ಇವಾಗ ರಸ್ತೆನೂ ಕೂಡ ಅಗಲ ಆಗಿರ್ತದೆ. ಮತ್ತೆ ಇಲ್ಲಿ ತೆಂಗಿನ ಗಿಡಗಳು ಅಷ್ಟೇ ಇಲ್ಲಿ ಜಿಗ್ ಜಾಗ್ ಆಗಿ ಬರೋದ್ರಿಂದ ನಿಮ್ಗೆ ರಸ್ತೆಯಿಂದ ನಾವು ಇಲ್ಲಿ 15 ಅಡಿ ಬಿಡಕ್ ಮಾಡಿಲ್ಲ, ಬಿಡ್ಬೇಕಾಗಿತ್ತು. ಬೇಲಿಯಿಂದ 15 ಅಡಿ ಬಿಡ್ಬೇಕಾಗಿತ್ತು.
ಇದೇನ್ ಮಾಡಿದ್ರೆ ಅಂದ್ರೆ ಹಳೆಯದೊಂದು ಇಲ್ಲಿ ಪೈಪ್ ಲೈನ್ ಹಾಕಿದ್ದಾರೆ. ಆ ಪೈಪ್ ಲೈನ್ಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇಲ್ಲಿಂದ ರಸ್ತೆಯಿಂದ ಒಂದು 21 ಅಡಿ ತಗೊಂಡಿದೀವಿ. 21 ಅಡಿಯಲ್ಲಿ ನಾವು ತೆಂಗಿನ ಗಿಡವನ್ನು ಹಾಕಿದೀವಿ. ಅದೇ ನಾವು ಈಗ ನಮ್ಮ ಲೆಕ್ಕದಲ್ಲಿ 15 ಅಡಿಗೆ ಹಾಕ್ಬೇಕಂದ್ರೆ ಇಲ್ಲಿ ನಮ್ಗೆ ಇದು ಪೈಪ್ಗೆ ಮುಂದೆ ಡ್ಯಾಮೇಜ್ ಆಗ್ತದೆ ಅಂದ್ಬಿಟ್ಟು ನಾವು ಅದನ್ನ ಸ್ವಲ್ಪ ಒಳಭಾಗ ತಗೊಂಡಿವಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ಬೋದು ಈಗ ಇಲ್ಲಿ 2 ಲೈನ್ ಸ್ಟ್ರೈಟ್ ಆಗಿ ನೋಡಿ, 2 ಲೈನ್ ಕಾಣ್ತಾ ಇದೆ. ಇದು 15x15 ಅಲ್ಲಿ ಜಿಗ್ಜಾಗ್ ಅಲ್ಲಿ. ಇದರಲ್ಲಿ ಒಂದು ಸ್ವಲ್ಪ ನಾವು ಒಂದು 3 ಅಡಿ 18, 15 ಮಾಡ್ಕೊಂಡಿದೀವಿ. ಆಮೇಲೆ ಅದೇ ರೀತಿ ಈಗ ನೆಕ್ಸ್ಟ್ ಲೈನ್ ಬಂದಾಗ ನಿಮ್ಗಿದು ಇಲ್ಲಿ 30 ಅಡಿ ಗ್ಯಾಪ್ ಇರ್ತದೆ ಇಲ್ಲಿ. ಈಗ ನೋಡಿ, ಈ ಗಿಡಕ್ಕೂ ನಿಮ್ಗೆ ಏನಾಗ್ತದೆ, ಇಲ್ಲಿಗೂ ಈ ಕಡೆ 30 ಅಡಿ, ಈ ಗಿಡದಿಂದ 30 ಅಡಿ ಅಂತರ ಬರುತ್ತೆ. ಮತ್ತೆ ಆ ಕಡೆ ಸೈಡ್ ನಲ್ಲಿ ಆ ಗಿಡಕ್ಕೂ ನಿಮ್ಗೆ ಏನಾಗ್ತದೆ 30 ಅಡಿ ಇದು ಬರ್ತದೆ. ಇಲ್ಲೇನಾಗ್ತದೆ, 1-2 ಜೋಡಿ ಸಾಲು ಒಟ್ಟಿಗೆ ಇದ್ರು ಪಕ್ಕದ ಸಾಲು ಬಂದಾಗ ಅದೇನಾಗ್ತದೆ, ಅದಕ್ಕೆ 30 ಅಡಿ ಅಂತರ ಇದೆ. ಈ ಗಿಡಕ್ಕೂ 30 ಅಡಿ ಅಂತರ ಇದೆ ನೋಡಿ, ಈ ಗಿಡಕ್ಕೂ ತೆಂಗಿನಕ್ಕೆ 30 ಅಡಿ ಅಂತರ ಇದೆ. ಮತ್ತೆ ನಾವು ಅಲ್ಲಿ ಪುನಃ 15 ಅಡಿ ನಾವು ಇಲ್ಲಿ ಜಿಗ್ಜಾಗ್ ಮಾಡ್ಕೊಂಡಾಗ ಇದು ಇಲ್ಲಿ ಇದು ಸಾಲು ಇವಾಗ ನೋಡಿ, ನಮ್ಗೆ ಇಲ್ಲಿ ಸಾಲು ಚೆನ್ನಾಗಿ ಕಾಣಿಸುತ್ತೆ. ಇದು 2 ಸಾಲು ಬಹಳ ಚೆನ್ನಾಗಿ ನೋಡಿ ಸ್ಟ್ರೈಟ್ ಆಗಿದೆ. ಇದು ಪೂರ್ವ ಪಶ್ಚಿಮಕ್ಕೆ ನಾವು ಈಗ 18 ಅಡಿಲಿ ಮಾಡ್ಕೊಂಡಿದೀವಿ. ಇದನ್ನು 2 ಲೈನ್ ಇದೆ. 2 ಲೈನ್ ಆದ್ಮೇಲೆ ನೋಡಿ, ಆ ಗಿಡದಿಂದ ಆ ಗಿಡಕ್ಕೆ ಆ ಕಡೆಗೆ 30 ಅಡಿ ಅಂತರ ಇದೆ. ಈ ಗಿಡದಿಂದ ಈ ಗಿಡಕ್ಕೆ 30 ಅಡಿ ಅಂತರ ಇದೆ. ಹಾಗೆ ಈ ಜಮೀನಿನ ವ್ಯವಸ್ಥೆ ಈ ತರ ನಡೀತಾ ಇದೆ. ಇಲ್ಲಿ ಈಗ ನಾವು 30 ಅಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್, ಪುನಃ ಪಕ್ಕದಲ್ಲಿ ನಮ್ಗೆ ಪುನಃ 15 ಅಡಿ ಅದು ಜಿಗ್ಜಾಗ್. ಈ ರೀತಿ ನಾವು ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಏನು ಇನ್ನು ನಡೀತಾ ಇದೆ ಅಂತ ತಿಳಿಸ್ತೀನಿ. ನಮಸ್ತೆ.